ನಿಮ್ಗೆ ಎಸ್ ಎನ್ ಕೋಟ ಏನಾದ್ರು ಕೇಸ್ ಏನಾರು ಸಿಕ್ಕರೆ ನೀವು ಪ್ರತಿ ವರ್ಷ ಎಷ್ಟು ಕಟ್ಟೋದಿರುತ್ತೆ ಅಂದರೆ ಓನ್ಲಿ 20,000 ಈ ವರ್ಷ 7.5% ಇನ್ಕ್ರೀಸ್ ಮಾಡ್ತಾ ಇದ್ರೆ ಅಂದರೆ 30,000 ತನಕ ಕಟ್ಟೋದಿರುತ್ತೆ. ಟ್ಯೂಷನ್ ಫೀಸ್ ವ್ಯೂವರ್ ಸ್ಕೀಮು ಅಂದರೆ ಎಸ್ ಎನ್ ಕೆ ಕೋಟ ಸೂಪರ್ ನ್ಯೂಮರಿಕ್ ಕೋಟ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳೋಣ. ಯಾರು ಎಲಿಜಿಬಲ್ಲು ಮತ್ತು ಯಾವ ಥರ ಅಲೌಟ್ ಆಗುತ್ತೆ ಮತ್ತು ಫೀಸ್ ಎಷ್ಟು ಇರುತ್ತೆ ಅಂತ ಕಂಪ್ಲೀಟಾಗಿ ಡೀಟೇಲ್ ಆಗಿ ಹೇಳ್ತೀನಿ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಹಾಕೊಂಡ್ಕೊಳ್ಳಿ. ಇದೇ ರೀತಿ ನಾನು ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಿಮಗೆ ಎಸ್ ಎನ್ ಕೆ ಕೋಟ ಯಾರು ಎಲಿಜಿಬಲ್ ಇರ್ತಾರೆ ಅಂದರೆ ಯಾರು KCT ಥ್ರೂ ಅಂದರೆ KCT ಎಕ್ಸಾಮ್ ಬರೆದು ಯಾರು ಆಪ್ಷನ್ ಎಂಟ್ರಿ ಮಾಡಿಕೊಂಡು KCT ಥ್ರೂ ಇಂಜಿನಿಯರಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ದಾರಲ್ಲ ಅವರು ಎಸ್ ಎನ್ ಕೆ ಕೋಟಾಗೆ ಎಲಿಜಿಬಲ್ ಇರ್ತಾರೆ. ನಿಮ್ಮದು ಇನ್ಕಮ್ ಏನಾದರೂ ಲೆಸ್ ದೆನ್ 8 lakh ಇದ್ದರೆ ನೀವು ಎಲಿಜಿಬಲ್ ಇರ್ತೀರಾ. ಇವು ಆಲ್ರೆಡಿ ನೋಡಿರ್ಬೋದು, ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಎಸ್ ಅಂತ ಬಂದಿರುತ್ತೆ. ಇಟ್ ಮೀನ್ಸ್ ನೀವು ಎಲಿಜಿಬಲ್ ಇರ್ತೀರಾ. ಎಲಿಜಿಬಲ್ ಅಂದರೆ ನನಗೆ ಸೀಟ್ ಸಿಗುತ್ತೆ ಪಕ್ಕ ಎಸ್ ಎನ್ ಕೆ ಕೋಟ ಅಂತ ಅರ್ಥ ಅಲ್ಲ. ನೀವು ಎಸ್ ಎನ್ ಕೆ ಕೋಟಾಗೆ ಎಲಿಜಿಬಲ್ಲು ಅಂದರೆ ಅರ್ಥ ಏನು ಡೀಟೇಲಾಗಿ ಹೇಳ್ತೀನಿ. ಎಸ್ ಎನ್ ಕೆ ಕೋಟನ ಯಾವ ರೀತಿ ಅಲೋಟ್ ಮಾಡ್ತಾರೆ ಅಂದರೆ 5 ಸ್ಟೇಜಲ್ಲಿ ಅಲೋಟ್ ಮಾಡ್ತಾರೆ. ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜು, ಫೋರ್ತ್ ಸ್ಟೇಜು ಮತ್ತು ಫಿಫ್ತ್ ಸ್ಟೇಜ್ ಈ ಥರ ಅಲೋಟ್ ಮಾಡ್ತಾರೆ. ಯಾವ ರೀತಿ ಅಂದರೆ ಫಸ್ಟ್ ಸ್ಟೇಜಲ್ಲಿ ಯಾವ ಸ್ಟೂಡೆಂಟ್ಸ್ದು ಲೆಸ್ ದೆನ್ 2.5 lakh ಇನ್ಕಮ್ ಇದೆಯಲ್ಲ ನಿಮ್ಮ ಫ್ಯಾಮಿಲಿ ಇನ್ಕಮ್ಮು, ಅವ್ರನ್ನ ಕನ್ಸಿಡರ್ ಮಾಡ್ತಾರೆ. ಒಂದು ಲಿಸ್ಟ್ ರೆಡಿ ಮಾಡ್ತಾರೆ. ಆ ಲಿಸ್ಟ್ ರೆಡಿ ಆದಮೇಲೆ ಅದನ್ನು ರನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಆಪ್ಷನ್ ಎಂಟ್ರಿ ಮಾಡಿದರೆ ಅನ್ಕೊಳ್ತೀವಿ. ಪ್ರತಿಯೊಂದು ಕಾಲೇಜಲ್ಲಿ ನಿಮಗೆಲ್ಲ ಗೊತ್ತಿರಾಗೆ 5% ಸೀಟ್ಸ್ ಇರುತ್ತೆ. ನಿಮ್ದು ಯಾವುದೇ ಬ್ರಾಂಚ್ ಆಗಲಿ ಕಂಪಲ್ಸರಿ 5% ಕೊಡಲೇಬೇಕು. ಓಕೆ, ಅದನ್ನ ಯಾವ ರೀತಿ ಅಲೋಟ್ ಮಾಡ್ತಾರೆ ಅಂದರೆ ಈಗ 1ನೇ ರ್ಯಾಂಕಿಂದ ಚೆಕ್ ಮಾಡ್ತಾರೆ. ಫಸ್ಟ್ ರ್ಯಾಂಕು ಅವ್ರದ್ದೇನಾದರೂ ಲೆಸ್ ದೆನ್ 2.5 lakh ಇತ್ತು, ಇಮಿಡಿಯೇಟ್ಲಿ ಕೊಟ್ಬಿಡ್ತಾರೆ. ಸೆಕೆಂಡ್ ರ್ಯಾಂಕ್ ಚೆಕ್ ಮಾಡ್ತಾರೆ, ಥರ್ಡ್ ರ್ಯಾಂಕ್ ಚೆಕ್ ಮಾಡ್ತಾರೆ. ಅವ್ರದ್ದೇನಾದರೂ ಲೆಸ್ ದೆನ್ 2.5 lakh ಇತ್ತಂದರೆ ಇಮಿಡಿಯೇಟ್ಲಿ ಕೊಟ್ಬಿಡ್ತಾರೆ. ಸೊ ಇಟ್ ಮೀನ್ಸ್ ನಿಮ್ಮದು ರ್ಯಾಂಕ್ ಚೆನ್ನಾಗಿತ್ತಂದರೆ ಎಸ್ ಎನ್ ಕೆ ಕೋಟ ಸಿಗೋ ಚಾನ್ಸಸ್ಸು ಜಾಸ್ತಿ ಇದೆ. ಆಮೇಲೆ ಬ್ರ್ಯಾಂಚು ಮ್ಯಾಟ್ರ್ ಆಗುತ್ತೆ. ಆ ಬ್ರ್ಯಾಂಚಲ್ಲಿ ಯಾಕಂದ್ರೆ ನಿಮಗೆಲ್ಲ ಗೊತ್ತಿರೋಗೆ ಪ್ರತಿಯೊಂದು ಬ್ರ್ಯಾಂಚ್ಗೆ 5% ಎಸ್ ಎನ್ ಕೆ ಕೋಟ ಸೀಟ್ಸ್ ಅಂದರೆ 3 ಸೀಟ್ಸು. ಫಾರ್ ಎಕ್ಸಾಂಪಲ್ ಅವ್ರದ್ದು ಏನಾದರೂ 60 ಸೀಟ್ಸ್ ಇತ್ತಂದರೆ ಅಲ್ಲಿ 3 ಸೀಟ್ಸು ಎಸ್ ಎನ್ ಕೆ ಕೋಟ ಇರುತ್ತೆ. ಎಲ್ಲ ಬ್ರ್ಯಾಂಚು ಕಂಪಲ್ಸರಿ ಕೊಡಲೇಬೇಕಾಗುತ್ತೆ. ಸೊ ಕಂಪಲ್ಸರಿ ಸೀಟ್ ಇದ್ದೇ ಇರುತ್ತೆ. ಅದು ಆಟೋಮೆಟಿಕ್ಕು ಮಾಡ್ತಾರೆ, ನೀವೇನು ಮಾಡೋಂಗಿಲ್ಲ. ಬಟ್ ನಿಮ್ದು ರ್ಯಾಂಕ್ ಚೆನ್ನಾಗಿತ್ತಂದರೆ ಸಿಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇದು ಕಂಪ್ಲೀಟ್ಲಿ ಬೇಸ್ಡ್ ಆನ್ ಲಕ್ಕು. ಓಕೆ, ಯೂಶ್ವಲಿ ನಂದು ಅನಾಲಿಸಿಸ್ ಪ್ರಕಾರ ನಿಮ್ದೇನೋ CHC ಸಬ್ ಬ್ರಾಂಚಸ್ ಅಂದರೆ 10,000 ಒಳಗಡೆ ಯಾರ್ದಿದೆ ಅವ್ರು ನಿಮ್ದು ಇನ್ಕಮ್ ಎಲ್ಲರದು 2.5 lakh ಒಳಗಡೆ ಇತ್ತಂದರೆ ಸಿಗೋ ಚಾನ್ಸಸ್ ಇರುತ್ತೆ. ಮತ್ತು ಇನ್ ಕೇಸ್ ಸ್ವಲ್ಪ ಬ್ರಾಂಚಸ್ ಏನಾರ ಕಾಂಪ್ರಮೈಸು ಮೆಕ್ಯಾನಿಕಲ್ ಸಿವಿಲ್ ಆದರೆ ಅಪ್ ಟು 30 ತಗೊಂಡು ಸಿಗೋ ಚಾನ್ಸಸ್ ಇರುತ್ತೆ. ಫಸ್ಟ್ ಸ್ಟೇಜು ಕಂಪ್ಲೀಟ್ ಆದ ತಕ್ಷಣ ಈಗ 2.5 ಲೆಸ್ ದೆನ್ ಯಾರ್ದು ಸ್ಟೂಡೆಂಟ್ಸ್ ಇದೆಯಲ್ಲ ಅವ್ರದ್ದು ಕಂಪ್ಲೀಟ್ ಆದ ತಕ್ಷಣ ನೆಕ್ಸ್ಟ್ ಸ್ಟೇಜ್ ಯಾವ ರೀತಿ ಇರುತ್ತೆ ಅಂದರೆ 2.5 to 3.5 ಯಾರ್ದು ಇನ್ಕಮ್ ಇದೆಯಲ್ಲ ಅವ್ನು ಕನ್ಸಿಡರ್ ಮಾಡ್ತಾರೆ. ಅಲ್ಲೂ ಸೀಟ್ಸ್ ಮತ್ತೆ ಉಳಿದು ಅಂದರೆ 3.5 to 4.5 ಮತ್ತೆ ಸೀಟ್ ಉಳಿದಿದೆ ಅಂದರೆ ಫಿಫ್ತ್ ಸ್ಟೇಜಲ್ಲಿ ಯಾವ ರೀತಿ ಮಾಡ್ತಾರೆ ಅಂದರೆ 6 lakh to 8 lakh ತನಕ ಕನ್ಸಿಡರ್ ಮಾಡ್ತಾರೆ. ಈ ಥರ 5 lakh. ಸೊ ಇಟ್ ಮೀನ್ಸು 8 lakh ತನಕ ಅಂತೂ ಹೋಗಲ್ಲ. ಯಾಕಂದರೆ ಯೂಶ್ವಲಿ ಸ್ಟೂಡೆಂಟ್ಸು ಇನ್ಕಮ್ ಲೆಸ್ ದೆನ್ ಇದ್ದೇ ಇರುತ್ತೆ. ಇನ್ ಕೇಸ್ ಇಲ್ಲ ಅಂದರೆ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತಾರೆ. ಏನು ತಿಳ್ಕೊಳ್ಳಿ ಅಂದರೆ ಲೆಸ್ ಇನ್ಕಮ್ಮು ಚಾನ್ಸಸ್ ಜಾಸ್ತಿ ಇರುತ್ತೆ. 2.5 lakh ಒಳಗಡೆ ಯಾರಿರಲ್ಲ ಆಲ್ಮೋಸ್ಟ್ ಅವ್ರಿಗೆ ಸಿಗೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಗೆ ಎಸ್ ಎನ್ ಕೋಟ ಏನಾದ್ರು ಕೇಸ್ ಏನಾರು ಸಿಕ್ಕರೆ ನೀವು ಪ್ರತಿ ವರ್ಷ ಎಷ್ಟು ಕಟ್ಟೋದಿರುತ್ತೆ ಅಂದರೆ ಓನ್ಲಿ 20,000 ಈ ವರ್ಷ 7.5% ಇನ್ಕ್ರೀಸ್ ಮಾಡ್ತಾ ಇದ್ರೆ ಅಂದರೆ 30,000 ತನಕ ಕಟ್ಟೋದಿರುತ್ತೆ. ಸೊ ಪರ್ ಇಯರ್ 30,000 ಹತ್ತಿರ ಮತ್ತೇನು ಫೀಸ್ ಇರಲ್ಲ. ಕಾಲೇಜ್ ಫೀಸ್ ಒಂದು ಎಕ್ಸ್ಟ್ರಾ ತಗೋತಾರೆ, ಸ್ಕಿಲ್ ಲ್ಯಾಬ್ ಫೀಸ್ ಅಂತ ಅದು 10 to 15 ಬೇಸ್ಡ್ ಆನ್ ದಿ ಕಾಲೇಜಸ್. ಸೊ ಇಷ್ಟು ನೀವು ಪರ್ ಇಯರ್ ಕಟ್ಟೋದಿರುತ್ತೆ. ಓಕೆ, ಮತ್ತು ಇದು ಕಂಪ್ಲೀಟ್ಲಿ ಎಸ್ ಎನ್ ಕೆ ಕೋಟಾದವ್ರಿಗೆ ಮಾತ್ರ. ಓಕೆ, ಇದು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಇನ್ ಕೇಸ್ ಎಸ್ ಎನ್ ಕೆ ಕೋಟಾ ಬಗ್ಗೆ ಯಾರಿಗಾದ್ರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಆಲ್ರೆಡಿ ಎಸ್ ಎನ್ ಕೆ ಕೋಟಾ ಬಗ್ಗೆ ನಿಮ್ಮದು ಆಲ್ರೆಡಿ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೋಡ್ಕೊಂಡಿದ್ದೀರಾ. ಯಾರ್ದು ಎಸ್ ಇದೆಯಲ್ಲ ನೀವು ಎಲಿಜಿಬಲ್ ಅಂತ ಅರ್ಥ. ಓಕೆ.